ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಎಕನಾಮಿಕ್ಸ್ ಕ್ಲಾಸಸ್. ಹಿಂದಿನ ತರಗತಿಯಲ್ಲಿ ನಾವು ಸಮಗ್ರ ಅರ್ಥಶಾಸ್ತ್ರದ ಒಂದು ವ್ಯಾಪ್ತಿಯ ಬಗ್ಗೆ ನೋಡಿದ್ವಿ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯ ಬಗ್ಗೆ ನೋಡೋಣ. ಇವತ್ತಿನ ತರಗತಿಯಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಅಂದರೆ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ನಮಗೇನು ಅನುಕೂಲ ಅದ, ನಾವು ಯಾವ ವಿಷಯಗಳ ಬಗ್ಗೆ ತಿಳ್ಕೊತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೋಡೋಣ. ಫಸ್ಟ್ ಯಾವುದಂದರೆ ಆರ್ಥಿಕ ನೀತಿಗಳ ರಚನೆ. ಇದರಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಒಂದು ಆರ್ಥಿಕ ವ್ಯವಸ್ಥೆಯನ್ನು ಒಟ್ಟಾಗಿ ಕುರಿತು ಅಧ್ಯಯನ ಮಾಡೋದ್ರಿಂದ ಅದು ಯಾವ ರೀತಿ ನಾವು ಆರ್ಥಿಕ ನೀತಿಗಳನ್ನು ರಚನೆ ಮಾಡಬೇಕು ಅಂದರೆ ಇಲ್ಲಿ ಪ್ರತಿಯೊಂದು ರಾಷ್ಟ್ರ ಏನಾಗಿದೆ, ಕಲ್ಯಾಣದ ಒಂದು ರಾಷ್ಟ್ರದ ಒಂದು ಉದ್ದೇಶ ಹೊಂದಿದೆ. ಅಂದ್ರೆ ಜನರ ಒಂದು ಕಲ್ಯಾಣ ಯಾವ ರೀತಿ ಸಾಧಿಸಬೇಕು, ಜನರಿಗೆ ಮೂಲಭೂತ ಅವಶ್ಯಕ ವಸ್ತುಗಳು ಯಾವ ರೀತಿ ಒದಗಿಸ್ಬೇಕು, ಅದಕ್ಕೆ ನಾವು ಯಾವ ರೀತಿ ಒಂದು ಯೋಜನೆಗಳು ಹಾಕೋಬೇಕು, ನೀತಿಗಳು ರಚಿಸಬೇಕು ಅಂತೇಳಿ ಇಲ್ಲಿ ಸರ್ಕಾರಕ್ಕಾಗಿರ್ಬೋದು ಮತ್ತು ಒಂದು ಬ್ಯಾಂಕಿಗಾಗಿರ್ಬೋದು ಯಾವ ರೀತಿ ಒಂದು ಆರ್ಥಿಕ ವ್ಯವಸ್ಥೆ ಒಂದು ಸ್ಥಿರತೆ ಕಾಪಾಡ್ಕೋಬೇಕು ಅಂತೇಳಿ ಏನು ಮಾಡ್ತದೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ನಮಗೆ ತಿಳಿಸ್ಕೊಳ್ತದೆ. ಅದರಿಂದ ಇದು ಆರ್ಥಿಕ ನೀತಿಗಳ ರಚನೆ ಅಥವಾ ಒಂದು ಕಲ್ಯಾಣ ಅರ್ಥಶಾಸ್ತ್ರದ ಒಂದು ಸ್ಥಾಪನೆಗೆ ಏನು ಮಾಡ್ತದೆ ಸಮಗ್ರ ಅರ್ಥಶಾಸ್ತ್ರ ನಮಗೆ ಸಹಾಯ ಮಾಡ್ತದೆ. ಎರಡನೇದಂದರೆ ಆರ್ಥಿಕ ಸಮಸ್ಯೆಗಳ ಸ್ಪಷ್ಟ ಚಿತ್ರಣ. ಇಲ್ಲಿ ಒಂದು ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಇಡೀ ಒಂದು ಅರ್ಥವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ಒಂದು ಅರ್ಥವ್ಯವಸ್ಥೆಯಲ್ಲಿ ಯಾವ್ಯಾವ ಸಮಸ್ಯೆಗಳದಾವ, ಒಂದು ರಾಷ್ಟ್ರದಲ್ಲಿ ಯಾವ ರೀತಿ ಸಮಸ್ಯೆಗಳದಾವ, ಅದು ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಆರ್ಥಿಕ ಅಸಮಾನತೆ ಆಗಿರ್ಬೋದು, ಪ್ರಾದೇಶಿಕ ಅಸಮಾನತೆ ಆಗಿರ್ಬೋದು, ಪ್ರತಿಯೊಂದು ಒಂದು ಸಮಸ್ಯೆಗಳ ಬಗ್ಗೆ ಏನು ಮಾಡ್ತದೆ ಸ್ಪಷ್ಟವಾದ ಚಿತ್ರಣ ಮಾಡ್ತದೆ. ಯಾಕಂದರೆ ಇದು ಒಟ್ಟಾಗಿ ಅಧ್ಯಯನ ಮಾಡ್ತದೆ. ಕೇವಲ ಒಂದು ಚಿಕ್ಕ ಘಟಕ ಆಗಿರ್ಬೋದು, ಒಬ್ಬ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು ಅಧ್ಯಯನ ಮಾಡಲ್ಲ. ಇಲ್ಲಿ ಇಡೀ ಒಂದು ಆರ್ಥಿಕತೆ ಆಗಿರ್ಬೋದು, ಒಂದು ಇಡೀ ಮಾರುಕಟ್ಟೆ ಬಗ್ಗೆ ಆಗಿರ್ಬೋದು, ಒಂದು ರಾಷ್ಟ್ರದ ಆದಾಯದ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ಒಂದು ದೇಶ ಯಾವ ರೀತಿ ಸಮಸ್ಯೆಗಳು ಎದುರಿಸಕತ್ತದ ಅಂತೇಳಿ ಏನು ಮಾಡ್ತದೆ ಇದು ಸ್ಪಷ್ಟವಾದ ಚಿತ್ರಣ ಏನು ಮಾಡ್ತದೆ ನಮಗೆ ಕೊಡ್ತದೆ. ಚಿತ್ರಣ ಕೊಡೋದ್ರ ಜೊತೆಗೆ ಆ ಸಮಸ್ಯೆಗಳನ್ನು ಯಾವ ರೀತಿ ನಾವು ಪರಿಹಾರ ಮಾಡಬೇಕು ಅನ್ನೋದು ಕೂಡ ನಮಗೆ ಸಮಗ್ರ ಅರ್ಥಶಾಸ್ತ್ರ ತಿಳಿಸ್ಕೊಡ್ತದೆ. ಇದು ಒಂದು ಪ್ರಾಮುಖ್ಯತೆ ಆಗಿದೆ. ಮೂರನೇದು ಸೂಕ್ಷ್ಮ ಅರ್ಥಶಾಸ್ತ್ರ ತತ್ವಗಳ ನಿರೂಪಣೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ತತ್ವಗಳು ಅಂದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಇಡೀ ಒಂದು ರಾಷ್ಟ್ರದ ಬಗ್ಗೆ ಅಧ್ಯಯನ ಮಾಡಿರ್ತದೆ ಮತ್ತು ಒಂದು ಮಾರುಕಟ್ಟೆಯ ಬೆಲೆಗಳ ಬಗ್ಗೆ ಅಧ್ಯಯನ ಮಾಡಿರ್ತದೆ. ಆದ್ದರಿಂದ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಏನು ಮಾಡ್ತದೆ ಅದರ ಒಂದು ತತ್ವಗಳ ನಿರೂಪಣೆಗೆ ಅದು ಸಹಾಯ ಆಗುತ್ತೆ. ಅಂದರೆ ಇಲ್ಲಿ ಆಲ್ರೆಡಿ ಎಲ್ಲ ಅಧ್ಯಯನ ಮಾಡಿ ಇಟ್ಟಿರ್ತದೆ. ಅದರಿಂದ ತೊಗೊಂಡು ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಹೋಲಿಕೆ ಮಾಡಿ ಏನು ಮಾಡ್ಬೋದು, ತನ್ನ ಒಂದು ತತ್ವಗಳನ್ನು ಅಥವಾ ನೀತಿಗಳೇನು ಮಾಡ್ಬೋದು ರೂಪಿಸ್ಕೊಳ್ಬೋದು ಅಂತೇಳಿ ಇದು ತಿಳಿಸ್ಕೊಡ್ತದೆ. ಅಂದರೆ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಅಧ್ಯಯನಕ್ಕೆ ಏನು ಮಾಡ್ತದೆ ಸಹಾಯಕವಾಗಿರ್ತದೆ. ನೆಕ್ಸ್ಟ್ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ಅಧ್ಯಯನ. ಅಂದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಒಂದು ರಾಷ್ಟ್ರ ಯಾವ ರೀತಿ ಅಭಿವೃದ್ಧಿ ಹೊಂದಕತ್ತದ, ಆ ರಾಷ್ಟ್ರದಲ್ಲಿ ಎಷ್ಟು ಜನರಿಗೆ ಉದ್ಯೋಗ ದೊರಕತ್ತದ, ರಾಷ್ಟ್ರೀಯ ವರಮಾನ ಎಷ್ಟರ ಪ್ರಮಾಣದಲ್ಲಿ ಹೆಚ್ಚಳವಾಗಕತ್ತದ, ಯಾವ ರೀತಿ ಸಮಸ್ಯೆಗಳು ಎದುರಿಸಕತ್ತದ, ಯಾವ ರೀತಿ ಒಂದು ಬೆಳವಣಿಗೆಗೆ ಸರ್ಕಾರ ಯಾವ ರೀತಿ ಯೋಜನೆ ಹಾಕೊಳಕತ್ತದ ಅಂಥೇಳಿ ಅಭಿವೃದ್ಧಿ ಮತ್ತು ಬೆಳವಣಿಗೆ ಬಗ್ಗೆ ಏನು ಮಾಡ್ತದೆ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದೆ. ನಮ್ಗೆ ಅದರಿಂದ ಏನಾಗ್ತದೆ ಒಂದು ಲಾಭ ದೊರೀತದೆ. ಅಂದರೆ ನಮ್ಮ ದೇಶ ಯಾವ ರೀತಿ ಬೆಳವಣಿಗೆ ಹೊಂದಾಗತ್ತದ ಅಂತೇಳಿ ನಾವು ಸಮಗ್ರ ಅರ್ಥಶಾಸ್ತ್ರದ ಒಂದು ಅಧ್ಯಯನದಿಂದ ಏನು ಮಾಡ್ಬೋದು ತಿಳ್ಕೊಳ್ಬೋದು. ನೆಕ್ಸ್ಟ್ ವ್ಯಾಪಾರ ಚಕ್ರಗಳ ವಿಶ್ಲೇಷಣೆ. ಇಲ್ಲಿ ವ್ಯಾಪಾರ ಚಕ್ರ ಅಂದರೆ ಒಬ್ಬ ಉತ್ಪಾದನಕಾರ ಉತ್ಪಾದನೆ ಮಾಡಿದಂಥ ವಸ್ತು ಯಾವ ಬೆಲೆಗೆ ಉತ್ಪಾದನೆ ಮಾಡಿರ್ತಾನೆ ಅದರ ಮತ್ತು ಅನುಭೋಗ ಆದಂಥ ವಸ್ತುಗಳ ಅನುಭೋಗ ಆದಂಥ ಪ್ರಮಾಣದ ಮೇಲೆ ಮತ್ತೆ ಯಾವ ರೀತಿ ಉತ್ಪಾದನೆ ಮಾಡಬೇಕು, ಅದಕ್ಕೆ ಯಾವ ರೀತಿ ಒಂದು ಬೆಲೆ ನಿರ್ಧಾರ ಮಾಡಬೇಕು ಅಂತೇಳಿ ಈ ರೀತಿ ಒಂದು ವ್ಯಾಪಾರ ಚಕ್ರ ಏನು ಸುತ್ತಾ ಇರ್ತದಲ್ಲ ಅದರ ಬಗ್ಗೆ ನಮಗೆ ಏನು ಮಾಡ್ತದೆ ಅರ್ಥಶಾಸ್ತ್ರ ತಿಳಿಸ್ಕೊಡ್ತದೆ. ಇಲ್ಲಿ ವ್ಯಾಪಾರ ಚಕ್ರಗಳಿಗೆ ಕಾರಣಗಳೇನು, ಅದರ ಒಂದು ಪರಿಣಾಮ ಏನು, ಅಂದರೆ ಉತ್ಪಾದನೆ ಹೆಚ್ಚಾದಾಗ ಅದರಿಂದ ಏನು ಬೇಡಿಕೆ ಹೆಚ್ಚಾಗ್ತದ ಅಥವಾ ಅನುಭೋಗ ಹೆಚ್ಚಾಗ್ತದ ಅಥವಾ ಕಡಿಮೆ ಆಗ್ತದ, ಉತ್ಪಾದನೆ ಜಾಸ್ತಿ ಆದ ಬೆಲೆ ಯಾವ ರೀತಿ ಇರ್ತದೆ ಅಂತೇಳಿ ಏನು ಮಾಡ್ತದೆ ಪ್ರತಿಯೊಂದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತದೆ. ಅಂದರೆ ವ್ಯಾಪಾರ ಚಕ್ರಗಳು ಯಾವ ರೀತಿ ಅರ್ಥವ್ಯವಸ್ಥೆಯ ಮೇಲೆ ಪರಿಣಾಮ ಬೀರ್ತದೆ ಅಂತೇಳಿ ನಮಗೆ ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ತಿಳಿಸ್ಕೊಡ್ತದೆ. ನೆಕ್ಸ್ಟ್ ರಾಷ್ಟ್ರೀಯ ವರಮಾನದ ಮಾಪನ. ಇಲ್ಲಿ ರಾಷ್ಟ್ರೀಯ ವರಮಾನ ಅಂದರೆ ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಿದಂತಹ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಉತ್ಪಾದನಕ್ಕೆ ನಾವು ಉತ್ಪಾದನೆಯ ಒಟ್ಟು ಮೌಲ್ಯಕ್ಕೆ ನಾವು ರಾಷ್ಟ್ರೀಯ ವರಮಾನ ಅಂತೇಳಿ ಕರಿತೀವಿ. ಅಂದರೆ ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆ ಆಗಿರುವಂತಹ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ಅಳತೆ ಮಾಡುವುದಕ್ಕೆ ನಾವು ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ಈ ರಾಷ್ಟ್ರೀಯ ವರಮಾನದ ಬಗ್ಗೆ ಮಾಪನ ಅಥವಾ ಅಳತೆ ಮಾಡಲು ಕೂಡ ನಮಗೇನು ಮಾಡ್ತದೆ ಸಮಗ್ರ ಅರ್ಥಶಾಸ್ತ್ರ ಸಹಾಯ ಮಾಡ್ತದೆ. ಅಂದರೆ ಯಾವ ರೀತಿ ಇದು ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಒಬ್ಬ ವ್ಯಕ್ತಿಯ ಆದಾಯದ ಬಗ್ಗೆ ಅಧ್ಯಯನ ಮಾಡಲು ಇದು ರಾಷ್ಟ್ರೀಯ ವರಮಾನದ ಬಗ್ಗೆ ಅಧ್ಯಯನ ಮಾಡ್ತದೆ. ರಾಷ್ಟ್ರೀಯ ವರಮಾನ ಒಂದು ವರ್ಷದಿಂದ ವರ್ಷಕ್ಕೆ ಯಾವ ರೀತಿ ಹೆಚ್ಚಳ ಆಗುತ್ತದ, ಹೆಚ್ಚಳ ಆಗೋದಕ್ಕೆ ಸರ್ಕಾರ ಏನು ಯೋಜನೆಗಳು ಹಾಕೊಂಡದ,
ಕಡಿಮೆ ಆದರೆ ಯಾವ ರೀತಿ ಯಾವುದು ಒಂದು ಕಾರಣ ಕಡಿಮೆ ಆಯಿತು, ಮುಂದೆ ಒಂದು ರಾಷ್ಟ್ರೀಯ ವರಮಾನ ಹೆಚ್ಚು ಮಾಡಬೇಕಾದ್ರೆ ನಾವು ಏನು ಯೋಜನೆಗಳು ರೂಪಿಸ್ಕೊಳ್ಬೇಕು ಅಂಥೇಳಿ ಏನು ಮಾಡ್ತದೆ, ಒಂದು ರಾಷ್ಟ್ರೀಯ ವರಮಾನದ ಒಂದು ಮಾಪನದ ಮೂಲಕ ನಮಗೆ ತಿಳಿಸ್ಕೊಡ್ತದೆ ಸಮಗ್ರ ಅರ್ಥಶಾಸ್ತ್ರ. ನೆಕ್ಸ್ಟ್ ವಿಶಾಲವಾದ ವ್ಯಾಪ್ತಿ. ಇದು ಹೆಸರೇ ಸೂಚಿಸುವಂತೆ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಏನಾಗಿದೆ, ವಿಶಾಲವಾಗಿದೆ. ಇದು ಸಮಗ್ರವಾಗಿ ಒಂದು ಇಡೀ ಒಂದು ರಾಷ್ಟ್ರದ ಬಗ್ಗೆ, ಇಡೀ ಒಂದು ಅರ್ಥವ್ಯವಸ್ಥೆಯ ಬಗ್ಗೆ ಕುರಿತು ಅಧ್ಯಯನ ಮಾಡೋದ್ರಿಂದ ಇದರ ವ್ಯಾಪ್ತಿ ಏನಾಗ್ತದೆ, ವಿಶಾಲವಾದಂಥ ವ್ಯಾಪ್ತಿ ಹೊಂದಿದೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹೋಲಿಕೆಗೆ ನೆರವು. ಒಂದು ಸಮಗ್ರ ಅರ್ಥಶಾಸ್ತ್ರದ ಒಂದು ಅಧ್ಯಯನದಿಂದ ನಾವು ರಾಷ್ಟ್ರಗಳ ಮಧ್ಯೆ ಏನು ಮಾಡ್ಬೋದು, ಹೋಲಿಕೆ ಮಾಡ್ಬೋದು. ಅಂದರೆ ಈಗ ನಮ್ಮ ಒಂದು ರಾಷ್ಟ್ರ ಬೇರೆ ಒಂದು ಉದಾಹರಣೆಗೆ ಅಮೆರಿಕ ಹೋಲಿಕೆ ಮಾಡಬಹುದು, ಚೀನಾ ದೇಶಕ್ಕೆ ಹೋಲಿಕೆ ಮಾಡಿದಾಗ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಯಾವ ಪ್ರಮಾಣದಾಗದ, ಆ ದೇಶದ ಒಂದು ಅಭಿವೃದ್ಧಿ ಪ್ರಮಾಣ ಯಾವ ಒಂದು ಮಟ್ಟದಲ್ಲದ ಅಂತೇಳಿ ಹೋಲಿಕೆ ಮಾಡಿ ನಮ್ಮ ದೇಶದ ಒಂದು ಅಭಿವೃದ್ಧಿಗಾಗಿ ನಾವು ಯಾವ ರೀತಿ ಕ್ರಮಗಳು ಕೈಗೊಳ್ಳಬೇಕು, ಆಮದು ಮತ್ತು ರಫ್ತುಗಳ ಮೇಲೆ ನಾವು ಯಾವ ರೀತಿ ಒಂದು ಯೋಜನೆಗಳು ಹಾಕ್ಬೋದು ಅಥವಾ ತೆರಿಗೆಗಳು ವಿಧಿಸ್ಬೋದು ಅನ್ನೋದು ಪ್ರತಿಯೊಂದ್ರ ಬಗ್ಗೆ ಏನು ಮಾಡ್ತದೆ, ನಮಗೆ ತಿಳಿಸ್ಕೊಡ್ತದೆ. ಅಂತಾರಾಷ್ಟ್ರೀಯ ಹೋಲಿಕೆಗೆ ಇದು ನೆರವಾಗ್ತದೆ. ಅಂದ್ರೆ ಒಂದು ರಾಷ್ಟ್ರದ ಒಂದು ಬೆಳವಣಿಗೆಗೆ ರಾಷ್ಟ್ರಗಳ ಮಧ್ಯೆ ಹೋಲಿಕೆ ಮಾಡಿ ನಮ್ಮ ಒಂದು ದೇಶ ನಾವು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಮಗ್ರ ಅರ್ಥಶಾಸ್ತ್ರ ತಿಳಿಸ್ಕೊಡ್ತದೆ. ಇಷ್ಟು ನಾವು ಸಮಗ್ರ ಅರ್ಥಶಾಸ್ತ್ರದ ಒಂದು ಪ್ರಾಮುಖ್ಯತೆ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೋಡಿದ್ವಿ. ಥ್ಯಾಂಕ್ ಯು. ಸಮಗ್ರ ಅರ್ಥಶಾಸ್ತ್ರದ ಮಿತಿಗಳು. ಮಿತಿಗಳು ಅಂದರೆ ಒಂದು ರೀತಿಯಲ್ಲಿ ಟೀಕೆಗಳು ಅಂಥೇಳಿ ಅರ್ಥ ಕೊಡ್ತದೆ. ಸಮಗ್ರ ಅರ್ಥಶಾಸ್ತ್ರ ಎಷ್ಟೊಂದು ಅನುಕೂಲಗಳು ಅಥವಾ ಪ್ರಾಮುಖ್ಯತೆಗಳು ಹೊಂದಿದ್ರೂ ಕೂಡ ಅದೇನನ್ನು ಮಿತಿಗಳಿಂದ ಹೊರತಾಗಿಲ್ಲ. ಪ್ರತಿಯೊಂದು ವಿಷಯ ಏನಾಗ್ತದೆ ಅದು ಟೀಕೆಗಳಾಗಿರ್ತದೆ ಅಂಥೇಳಿ ನಾವು ನೋಡ್ತೀವಿ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡಿದ್ರೂ ಕೂಡ ಇದು ಕೂಡ ಏನಾಗ್ತದೆ, ಟೀಕೆಗಳಾಗ್ತದೆ. ಇದರ ಮೊದಲನೇ ಮಿತಿ ಯಾವುದಪ್ಪ ಅಂದರೆ ಸರಿಯಾದ ಚಿತ್ರಣವಿಲ್ಲ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಏನು ಮಾಡ್ತದೆ, ಚಿಕ್ಕ ಘಟಕ ಆಗಿರ್ಬೋದು ಅಥವಾ ಒಬ್ಬೊಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಚಲನೆಗಳ ಬಗ್ಗೆ ಏನು ಮಾಡಲ್ಲ, ಇದು ಅಧ್ಯಯನ ಮಾಡಲ್ಲ. ಇಡೀ ಒಂದು ಒಟ್ಟಾಗಿ ಅಧ್ಯಯನ ಮಾಡ್ತಂದ್ರೆ ಒಂದು ಮಾರುಕಟ್ಟೆಯಲ್ಲಿ ಬೆಲೆಗಳ ಬಗ್ಗೆ ನೋಡಿದಾಗ, ಬೆಲೆಗಳು ಏರಿಳಿತದ ಬಗ್ಗೆ ನೋಡಿದಾಗ ಅಧ್ಯಯನ ಮಾಡ್ತಂದ್ರೆ ಇಲ್ಲಿ ಒಂದು ವಸ್ತುವಿನ ಬೆಲೆ ಏರಾದಂಥ ಸಮಗ್ರ ಅರ್ಥಶಾಸ್ತ್ರ ಹೇಳಿದಾಗ ಅಲ್ಲಿ ಬೇರೆ ವಸ್ತುಗಳ ಬೆಲೆಗಳೇನಾಗಬಹುದು, ಏರದೇನೆ ಇರ್ಬೋದು ಅಥವಾ ಬೇರೆ ವಸ್ತುಗಳ ಒಂದು ಬೆಲೆಗಳು ಕಡಿಮೆ ಪ್ರಮಾಣದಲ್ಲಿ ಇರ್ಬೋದು. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಮಾರುಕಟ್ಟೆಯಲ್ಲಿ ಬೆಲೆಗಳ ಪ್ರಮಾಣ ಏರಿದೆ ಅಂತ ಹೇಳಿದಾಗ ಅದು ಸಾರ್ವತ್ರಿಕವಾಗಿ ಎಲ್ಲ ಒಂದು ವಸ್ತುಗಳ ಬಗ್ಗೆ ಬೆಲೆಗಳು ಏನು ಮಾಡಲ್ಲ, ಏರಿಕೆ ಆಗಿರಲ್ಲ ಅಂಥೇಳಿ ನಾವು ನೋಡ್ತೀವಿ. ಇದು ಒಂದು ಸರಿಯಾದ ಚಿತ್ರಣ ನೀಡಲಲ್ಲಿ ಕೆಲವೊಂದು ವಸ್ತುಗಳ ಬೆಲೆಗಳು ಮಾತ್ರ ನಾವು ಏರುವುದು ನಾವು ಕಾಣ್ತೀವಿ. ನೆಕ್ಸ್ಟ್ ತಪ್ಪು ನಿರ್ಣಯಗಳು. ಇದರಲ್ಲಿ ಸಮಗ್ರ ಅರ್ಥಶಾಸ್ತ್ರ ಏನು ಮಾಡ್ತದೆ, ನಮಗೆ ಒಂದು ಆರ್ಥಿಕ ವ್ಯವಸ್ಥೆಯ ಸಂಪೂರ್ಣ ಚಿತ್ರಣ ನೀಡಿದಾಗ ಆ ಒಂದು ಚಿತ್ರಣದ ಅಥವಾ ಅಧ್ಯಯನದ ಮೂಲಕ ನಾವು ಕೆಲವೊಂದು ನಿರ್ಣಯಗಳು ಕೈಗೊಂಡಾಗ ಅವು ಕೆಲವೊಂದು ಸಮಯದಲ್ಲಿ ತಪ್ಪು ನಿರ್ಣಯಗಳಾಗುವ ಒಂದು ಸಾಧ್ಯತೆ ಇರ್ತದೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಇಲ್ಲಿ ಕೂಲಿಯ ದರಗಳು ಹೆಚ್ಚಿನ ಪ್ರಮಾಣದಲ್ಲಿವೆ ಅಂತೇಳಿ ನಮಗೆ ತಿಳಿಸ್ಕೊಟ್ಟಾಗ ಇಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೂಲಿಯ ದರಗಳು ಏನು ಮಾಡಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಇರಲ್ಲ. ಕೈಗಾರಿಕಾ ಕ್ಷೇತ್ರದಲ್ಲಿ ಕೂಲಿಯ ದರಗಳು ಹೆಚ್ಚಿದ್ರೆ ಕೃಷಿಯ ಒಂದು ಕ್ಷೇತ್ರದಲ್ಲಿ ಏನಾಗ್ತದೆ, ಕಡಿಮೆ ಪ್ರಮಾಣದಲ್ಲಿ ಕೂಲಿಯ ದರಗಳು ಇರ್ತವೆ. ಆ ಒಂದು ನಿರ್ಧಾರದ ಮೇಲೆ ನಿರ್ಣಯಗಳು ಕೈಗೊಂಡಾಗ ಅವು ಕೆಲವೊಂದು ಸರ್ತಿ ಏನಾಗ್ತದೆ, ತಪ್ಪು ನಿರ್ಣಯಗಳಿಗೆ ದಾರಿ ಮಾಡಿಕೊಡ್ತದೆ. ಸಮಗ್ರ ಅರ್ಥಶಾಸ್ತ್ರ ಒಂದು ಎಡೆ ಮಾಡಿಕೊಡ್ತದೆ ಅಂತೇಳಿ ನಾವು ನೋಡ್ತೀವಿ. ಸೂಕ್ಷ್ಮ ಅಧ್ಯಯನದ ನಿರ್ಲಕ್ಷ್ಯ. ಇದರಲ್ಲಿ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಅಂಥೇಳಿ ಏನು ಮಾಡ್ತದೆ, ಇದಕ್ಕೆ ಒಂದು ಟೀಕೆ ಮಾಡ್ತಾರೆ. ಇದರ ಒಂದು ಮಿತಿಯಲ್ಲಿ ಬರ್ತದೆ. ಅಂದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಒಬ್ಬ ವ್ಯಕ್ತಿಯ ಆದಾಯ ಆಗಿರ್ಬೋದು, ಒಂದು ವಸ್ತುವಿನ ಬೆಲೆ ಆಗಿರ್ಬೋದು, ಇದು ಯಾವುದ್ರ ಬಗ್ಗೆ ಅಧ್ಯಯನ ಮಾಡಲ್ಲ ಅಂತೇಳಿ ಮಾಡ್ತಾರೆ, ಇದಕ್ಕೆ ಟೀಕೆ ಮಾಡ್ತಾರೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಅತಿಯಾದ ಸಾರ್ವತ್ರಿಕರಣ. ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಟೀಕೆ. ಅಂದರೆ ಅತಿಯಾದ ಸಾರ್ವತ್ರಿಕರಣಕ್ಕೆ ಏನು ಮಾಡ್ತಿದ್ದು ದಾರಿ ಮಾಡಿಕೊಡ್ತಾರೆ. ಅಂದರೆ ಇಲ್ಲಿ ಉದಾಹರಣೆ ನೋಡಿದಾಗ ಇದು ಇಡೀ ಒಂದು ಎಲ್ಲ ಆರ್ಥಿಕತೆ ಆಗಿರ್ಬೋದು, ಎಲ್ಲ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಸಾರ್ವತ್ರಿಕವಾಗಿ ಏನು ಮಾಡ್ತದೆ ನಮಗೆ ತಿಳಿಸ್ಕೊಡ್ತದೆ. ಅಂದರೆ ಇಲ್ಲಿ ಒಂದು ದೇಶದಲ್ಲಿ ಒಂದು ಬ್ಯಾಂಕ್ ಅದಪ್ಪ ಅಂದರೆ ಅಲ್ಲಿ ಒಂದಿಷ್ಟು ವ್ಯಕ್ತಿಗಳು ಏನು ಮಾಡ್ತಾರೆ, ಹಣ ಹೂಡಿಕೆ ಮಾಡಿದಾಗ ಅದು ಸಮಗ್ರ ಅರ್ಥಶಾಸ್ತ್ರ ಏನು ಮಾಡ್ತದೆ, ದೇಶದಲ್ಲಿ ಇರುವಂಥ ಎಲ್ಲ ಒಂದು ಜನರು ಏನು ಮಾಡ್ತಾರೆ, ಠೇವಣಿಗಳನ್ನು ಅಥವಾ ಹಣವನ್ನು ಹೂಡಿಕೆ ಮಾಡಕತ್ತಾರ ಅಂಥೇಳಿ ನಮಗೆ ತಿಳಿಸ್ತು. ಅದೇ ರೀತಿ ಒಬ್ಬ ವ್ಯಕ್ತಿ ಅಥವಾ ಕೆಲವಷ್ಟು ಜನರು ಉಳಿತಾಯ ಮಾಡಿದ್ರೆ ರಾಷ್ಟ್ರದಲ್ಲಿರುವ ಪ್ರತಿಯೊಂದು ಜನರು ಏನು ಮಾಡ್ತಾರೆ, ಉಳಿತಾಯ ಮಾಡಕತ್ತಾರ ಅಂತ ಹೇಳಿದ್ದು ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಸಲ್ಲ. ಇದು ಸಾರ್ವತ್ರಿಕವಾಗಿ ಒಬ್ಬ ವ್ಯಕ್ತಿ ಅಥವಾ ಕೆಲವೊಂದಿಷ್ಟು ಜನ ಮಾಡಿದ್ರು ಇದು ಸಾರ್ವತ್ರಿಕವಾಗಿ ಎಲ್ಲರೂ ಮಾಡಕತ್ತಾರ ಅಂಥೇಳಿ ನಮಗೆ ತಿಳಿಸೋದ್ರಿಂದ ಇದು ಅತಿಯಾದ ಒಂದು ಸಾರ್ವತ್ರಿಕರಣಕ್ಕೆ ಪ್ರಾಮುಖ್ಯತೆ ಕೊಟ್ಟದ ಅಂಥೇಳಿ ಇದರ ಒಂದು ಟೀಕೆ ನೋಡ್ತೀವಿ. ಇಷ್ಟು ನಾವು ಸಮಗ್ರ ಅರ್ಥಶಾಸ್ತ್ರದ
ವ್ಯಾಪ್ತಿ ಆಗಿರ್ಬೋದು ಮತ್ತು ಪ್ರಾಮುಖ್ಯತೆ ಆಗಿರ್ಬೋದು ಮತ್ತು ಮಿತಿಗಳ ಬಗ್ಗೆ ನೋಡಿದ್ವಿ. ಧನ್ಯವಾದಗಳು.